ಹುಬ್ಬಳ್ಳಿಯ ಹೊಸೂರು ರಸ್ತೆಯಲ್ಲಿ ಗಾಳಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ನಮಸ್ಕಾರ, ವರ್ಷಾ ನ್ಯೂಸ್ 24/7ಗೆ ಸ್ವಾಗತ. ನಾನು ರಿಚಾ ವಿವಿ. ಆಷಾಢ ಮಾಸದಲ್ಲಿ ನಡೆಯುವ ಗಾಳಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಈ ಬಾರಿ ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಯ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿತ್ತು. ಒಟ್ಟಾರೆ ಗಾಳಿ ದುರ್ಗಮ್ಮ ದೇವಿಯ ಜಾತ್ರೆ ಮಹೋತ್ಸವವು ಭಕ್ತಿ ಭಾವ ಮತ್ತು ಸಾಂಪ್ರದಾಯಿಕ ಸಂಭ್ರಮದ ನಡುವೆ ಯಶಸ್ವಿಯಾಗಿ ನೆರವೇರಿತು. ವ್ಯವಸ್ಥೆಯನ್ನ ನಾವು ಮಾಡ್ತಿದ್ವಿ. ಕಾರ್ಯಕ್ರಮ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಾಗ ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ವಿಶೇಷ ವರ್ಷದ ಒಂದು ಅಭಿಷೇಕ ನಡೀತೈತಿ. ಅದರ ಜೊತೆಗೆ ಎಲ್ಲರ ಸಮ್ಮುಖವಾಗಿ ದೇವಿಯ ಒಂದು ಅಲಂಕಾರ ಮಾಡುವಂಥದ್ದು ಮಹಾಮಂಗಳಾರತಿ ಅನ್ನೋ ನಡೆಯುವಂಥದ್ದು 5:05 ನಡೆಯುವಂಥದ್ದು ಸಂಪ್ರದಾಯ ಪ್ರಕಾರ. ಅದ್ರ ಜೊತೆಗೆ ಎಲ್ಲರೂ ಭಕ್ತರ ದರ್ಶನ ಮಾಡಕ್ ಬಂದಾಗ ಅವ್ರು ಬೇಡ್ಕೊಂಡಿರ್ತಾರ, ಉಡಿಯನ್ನ ತುಂಬ್ತೀನಿ ತಾಯಿ ಅಂತೇಳಿ. ಆ ರೀತಿ ಅವ್ರ ಕಡೆಯಿಂದ ದೇವಿಗೆ ಉಡಿ ತುಂಬಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಮತ್ತೆ 11 ಗಂಟೆಗೆ ಶ್ರೀ ವೀರಾಂಜನೇಯ ದೇವಸ್ಥಾನಗಳ ಗುಡಿಯಿಂದ ಅಲ್ಲಿಂದ ದೇವಿ ಗುಡಿ ಮಠನು ಒಂದು ಪಲ್ಲಕ್ಕಿ ಉತ್ಸವ ಹಾಗೂ ಅಕ್ಕ ತಂಗಿಯಂದ್ರು ತಾಯಂದ್ರು ಕುಂಭವನ್ನು ಹೊತ್ತಿ ಆ ದೇವಿಗೆ ಸೇವೆಗೆ ಮುಂದಾಗಿರ್ತಾರೆ. ಅದ್ರ ಜೊತೆಗೆ ಡೊಳ್ಳು ಕುಣಿತ ಮತ್ತು ಟಗರುಗಳು ಎಲ್ಲರೂ ಒಂದು ಭಂಡಾರ ಜಾತ್ರೆಯನ್ನ ಮಾಡುತ್ತಾ ದೇವಿಯ ಸನ್ನಿಧಾನಕ್ಕೆ ಬಂದು ಅಲ್ಲೇ ಒಂದು 5 ಪ್ರದಕ್ಷಿಣೆ ಹಾಕಿ ಮತ್ತೊಮ್ಮೆ ವಿಶೇಷ ಮಹಾಮಂಗಳಾರತಿಯನ್ನು ಆಗುತ್ತೆ. ಅದಾದ್ಮೇಲೆ ಆ ಗ್ರಾಮದಲ್ಲಿದ್ದಂತ ಎಲ್ಲಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಉಡಿ ಕಾಯಿ ಹೊಡೆದು ಆ ದೇವಿಯನ್ನ ಆಶೀರ್ವಾದ ಪಡೆಯುವಂಥದ್ದು ಪಲ್ಲಕ್ಕಿ ಗ್ರಾಮದಲ್ಲೆಲ್ಲ ಅಡ್ಡಾಡ್ತೈತಿ. ಹೋಗಿ ಬಂದ ನಂತರ ಸಾಯಂಕಾಲ ಎಲ್ಲರಿಗೂ ಒಂದು ಉತ್ತರ ಕರ್ನಾಟಕದಾಗ ಎಲ್ಲಿಯೂ ನಡೆಯಂಗಿಲ್ಲ ಅಂತ ಒಂದು ಬ್ಯಾಟಿ ಪದ್ಧತಿ ಆಗಿರುವಂತದ ಈ ಒಂದು ದೇವಾಲಯದಾಗ ವಿಶೇಷವಾಗಿ ಎಲ್ಲರಿಗೂ ಪ್ರಸಾದ ಮುಟ್ಟಬೇಕಂತೇಳಿ ಒಂದು 60,000ಕ್ಕಿಂತ ಹೆಚ್ಚು ಜನ ಬರ್ತಾರ. ಬೆಳಗಿನ ಜಾವ ಮಟನು ಊಟವನ್ನ ನೀಡುವಂಥದ್ದು ಎಲ್ಲ ಕಮಿಟಿಯವರು ಕಾಜಿಂದ ವಹಿಸಿ ಪ್ರಾಮುಖ್ಯತೆಯನ್ನು ವಹಿಸ್ತಾರಂತ ಬಯಸ್ತೀನಿ.